ನಮಸ್ಕಾರ. ಮನುಷ್ಯ ಬದುಕಿದ್ದಾಗೆ ಸಾಯುವಂತೆ ಮಾಡೋತಕ್ಕಂಥ ಎರಡು ವಿಚಾರಗಳು ಯಾವಂದ್ರೆ ಅನುಮಾನ ಮತ್ತು ಅವಮಾನ. ಮನುಷ್ಯನ ಇವು ಭಾಳ ತೊಂದರೆ ಮಾಡ್ತಾವೆ. ಬದುಕಿದ್ರೂ ಕೂಡ ಉಸಿರಾಟ ಇದ್ದರೂ ಕೂಡ ಜೀವ ತೆಗಿತಾವೆ. ಸಾವಿನ ದರ್ಶನ ಇವು ಮಾಡ್ತಾವೆ. ಎಲ್ಲರೂ ನಮ್ಮ ಬದುಕಿನಲ್ಲಿ ನಾವು ಅನೇಕ ಅವಮಾನಗಳನ್ನು ಕಂಡೀವಿ. ಅನೇಕ ಜನರು ನಮ್ಮ ಮೇಲೆ ಅನುಮಾನಗಳನ್ನು ಪಟ್ಟಾರೆ. ಯಾವಾಗ ನಮ್ಮ ಮೇಲೆ ಅನುಮಾನ ಪಡಕತ್ತಾರ ಅಂತಂದ್ರೆ ಅದೊಂಥರ ಹಿಂಸೆ ಶುರುವಾಗ್ತದೆ. ನಮಗೆ ಅವಮಾನ ಮಾಡಿದ್ರೂ ಒಂದು ರೀತಿ ಸಹಿಸ್ಕೊಳ್ಬೋದು, ಆದರೆ ಅನುಮಾನ ಸಹಿಸ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ. ನಾವೆಷ್ಟು ಪ್ರಾಮಾಣಿಕರಿದ್ರೂ ಕೂಡ ನಮ್ಮ ಪ್ರಾಮಾಣಿಕತೆಯನ್ನು ಗುರುತಿಸದೆ ಅನುಮಾನ ದೃಷ್ಟಿಯಿಂದ ನೋಡಿದರು ಅಂದರೆ ಆಗುವ ನೋವು ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಶಬ್ದಗಳಲ್ಲಿ ಅದು ಹೇಳೋಕ್ಕಾಗಲ್ಲ, ಅಷ್ಟು ನೋವಾಗ್ತದೆ. ಯಾಕಂದರೆ ಅವರ ಒಂದು ವಿಶ್ವಾಸ ಗಳಿಸುವುದಕ್ಕಾಗಿ, ಅವರಿಗೆ ಪ್ರೀತಿ ಪಾತ್ರರಾಗುವುದಕ್ಕಾಗಿ ಅದೆಷ್ಟೋ ತ್ಯಾಗಗಳನ್ನು ಮಾಡಿರ್ತೀವಿ, ಪ್ರಾಮಾಣಿಕರಾಗಿರ್ತೀವಿ. ಆದರೂ ಕೂಡ ಕೊನೆಗೆ ಅವರು ಒಂದಿನ ನಮ್ಮ ಮೇಲೆ ಅನುಮಾನ ಪಟ್ಟರು ಅಂದರೆ, ಅನುಮಾನ ದೃಷ್ಟಿಕೋನದಿಂದ ನೋಡ್ತಾ ಇದ್ದರು ಅಂತ ನಮ್ಗೆ ಗೊತ್ತಾಯಿತು ಅಂದರೆ ಆಗ ಭಾಳ ಕಷ್ಟ ಆಗ್ತದೆ. ನಾವು ತಪ್ಪು ಮಾಡಿದಾಗ ಅನುಮಾನದಿಂದ ನೋಡಲಿ ಅದು ಕಷ್ಟ ಅನಿಸಲ್ಲ. ಪ್ರಾಮಾಣಿಕರಾಗಿದ್ದಾಗ ಅನುಮಾನದಿಂದ ನೋಡಿದ್ರು ಅಂದರೆ ಭಾಳ 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 ಕಷ್ಟ ಆಗ್ತದೆ. ಈ ಎರಡೂ ವಿಚಾರಗಳೇನದವಲ್ಲ ಮನುಷ್ಯನನ್ನು ಬದುಕಿದ್ದಾಗಲೇ ಸಾಯುವಂತೆ ಮಾಡ್ತಾವೆ. ಅವಮಾನ ಮತ್ತು ಅನುಮಾನ ಇವೆರಡು. ಅದಕ್ಕಾಗಿ ನಾವು ಬೇರೆಯವರ ಮೇಲೆ ಅನುಮಾನ ಪಡಬೇಕಿದ್ರೆ ಸಕಾರಣ ಇರಬೇಕು. ತಕ್ಷಣಕ್ಕೆ ಅನುಮಾನದ ನಿರ್ಧಾರಗಳನ್ನು ಹಂಗೇನಾದರೂ ಸ್ವಲ್ಪ ಅನುಮಾನದ ವಿಚಾರಗಳು ನಮ್ಮಲ್ಲಿ ಬಂದರೆ ಅವರನ್ನು ಎದುರುಗಡೆ ಕುಂದಿರಿಸ್ಕೊಂಡು ಅವ್ರ ಜೊತೆ ಚರ್ಚಿಸಬೇಕು. ಚರ್ಚಿಸಿದಾಗ ಅಲ್ಲಿ ಕೆಲವೊಂದು ಅನುಮಾನಗಳು ದೂರ ಆಗ್ತವೆ. ಇನ್ನು ಅವ್ರ ಜೊತೆ ಚರ್ಚಿಸಿದರೆ ನಮಗೆ ನಂಬಿಕೆ ಬರಲಿಲ್ಲ ಅಂದರೆ ಅವರಿಗೆ ಆತ್ಮೀಯರಾಗಿರೋಂಥ ವ್ಯಕ್ತಿಗಳ ಜೊತೆ ಚರ್ಚಿಸಿ ಒಂದು ನಿರ್ಣಯಕ್ಕೆ ಬಂದರೆ ಅನುಮಾನಗಳಲ್ಲಿ ದೂರ ಆಗ್ತವೆ. ಇಲ್ಲಿ ಒಂದು ಘಟನೆ ಹೇಳಬೇಕು. ಮನೆಯಲ್ಲಿ ಅಪ್ಪ ನನಗೆ ಒಂದು 100 ರೂಪಾಯಿ ಕೊಟ್ಟು ಮಾರ್ಕೆಟಿಗೆ ಹೋಗಿ ಒಂದಿಷ್ಟು ವಸ್ತುಗಳನ್ನು ತೊಗೊಂಬ ಅಂತ ಹೇಳ್ತಾರೆ. ನಾನು ಆ 100 ರೂಪಾಯಿನಲ್ಲಿ ಒಂದು 10 ರೂಪಾಯಿಗೆ ನನ್ನ ಸಲ ಬಳಸ್ಕೊಂಡು ಅಪ್ಪಗೆ ಒಂದಿಷ್ಟು ಸುಳ್ಳು ಲೆಕ್ಕ ಕೊಡ್ತಿರ್ತೀನಿ. ಅಪ್ಪ ನನ್ನ ನಂಬಿರ್ತಾನೆ, ನಾನು 10 ರೂಪಾಯಿಗೆ ಮೋಸ ಮಾಡಿರ್ತೀನಿ. ಅದು ಅವಾಗ ಗೊತ್ತಾಗಲ್ಲ ಒಂದನೇ ಬಾರಿಗೆ. ಎರಡನೇ ಬಾರಿಗೆ ಮತ್ತೆ ಅಪ್ಪ ಮತ್ತೆ 100 ರೂಪಾಯಿ ಕೊಟ್ಟು ಮತ್ತೆ ಬಾಜಾರ್ಗೆ ಹೋಗಿ ಒಂದಿಷ್ಟು ವಸ್ತುಗಳು ತೊಗೊಂಬಪ್ಪ ಅಂತಂದಾಗ ಈ ಸಾರಿ ಅಪ್ಪಗೆ ಅನುಮಾನ ಬರ್ತದೆ. ಅನುಮಾನ ಬಂದಾಗ ಅಪ್ಪ ಏನು ಮಾಡ್ತಾನೆ, ಎದುರು ಕುಂದಿರಿಸ್ಕೊಂಡು ಲೆಕ್ಕ ಕೇಳ್ತಾನೆ. ಲೆಕ್ಕ ಕೇಳಿ ಗೊತ್ತಾಗ್ತದೆ ಅದು, ಆಯ್ತು ಬಿಡು ಸ್ವಲ್ಪ ಹೆಚ್ಚಾಗಿರ್ಬೇಕು ಕಡಿಮೆ ಅಂತ. ಆದರೆ ಹಿಂದಡಿಗೆ ಒಂದು ಕಡೆ ಕರೆದು ಹೇಳ್ತಾರೆ, ನೋಡು ಮಗ, ಹಂಗಲ್ಲ, ನಿನಗೆ ಬೇಕಿದ್ರು ನನಗೆ ಕೇಳು, ನಾ ಕೊಡ್ತೇನೆ. ಆದ್ರೆ ಹಿಂಗೆ ಸುಳ್ಳು ಹೇಳಿ ನೀನು ಖರ್ಚು ಮಾಡಬೇಡ ಅಂತ ಪ್ರೀತಿಯಿಂದ ತಿಳಿಸಿ ಹೇಳಿದ್ರು ಅಂದ್ರೆ ಆಗ ನಾನು ಸರಿದಾರಿಗೆ ಬಂದಿರ್ತೀನಿ. ಯಾಕಂದ್ರೆ ನನಗೆ ಅವಾಗ ಗೊತ್ತಾಗ್ಬಿಟ್ಟಿರ್ತದೆ. ಒಂಥರ ಕಳ್ಳತನ ಸಿಕ್ಕಾಕೊಂಡಿರ್ತೀವಲ್ಲ, ಒಂಥರ ಮುಜುಗರಗೊಳಗಾಗಿರ್ತೀವಿ, ಇನ್ನು ಮಾಡಬಾರ್ದಪ್ಪ ನಾವು ಪ್ರಜ್ಞೆ ಬಂದಿರ್ತದೆ. ಈ ರೀತಿ ಅನುಮಾನ ಬಂದಂಥ ಸಂದರ್ಭದಲ್ಲಿ ಅದನ್ನು ಬಗೆಹರಿಸುವ ಪ್ರಯತ್ನ ಆಗಬೇಕು. ಎದುರಿದ್ದವ್ರು ತಿದ್ದುಕೊಳ್ಳೋ ಪ್ರಯತ್ನವೂ ಆಗಬೇಕು. ಎರಡೂ ಕಡೆಯಿಂದ ಆಗಬೇಕು ಇದು ಕೆಲಸ. ಅಂದಾಗ ಮಾತ್ರ ಅನುಮಾನಗಳು ಅಲ್ಲಿ ದೂರ ಆಗ್ತಾವೆ. ಬರೀ ಒಬ್ಬರೇ ಅವರು ಸ್ಪಷ್ಟನೆ ಕೇಳಿದಾಗ ನಾವು ಸುಳ್ಳು ಹೇಳಿ ಪಾರ ಆದೆವು, ತಪ್ಪಾಗಿದ್ದು ಒಪ್ಕೋಬೇಕು. ಸರಿ ಆಗ್ಯದ, ಇನ್ನು ಮುಂದೆ ಆಗಲ್ಲ ಅಷ್ಟೇ. ಈಗ ಆಗ್ಯದ ತಪ್ಪು ಆಯ್ತು, ಇನ್ನು ಮುಂದೆ ಅಂತ ತಪ್ಪು ಮಾಡಲ್ಲ ಅಂತ ನಾವು ಒಂದು ಸಾರಿ ಅವ್ರಿಗೆ ಭರವಸೆ ಕೊಟ್ಟು ಆ ತಪ್ಪು ಮಾಡಲಾರ್ದಂಗೆ ನೋಡ್ಕೊಂಡೇವು ಅಂದ್ರೆ ಅವ್ರು ಎಂದೂ ನಮ್ಮ ಮೇಲೆ ಮತ್ತೆ ಅನುಮಾನ ಪಡೋಕ್ಕೆ ಸಾಧ್ಯನೇ ಇಲ್ಲ. ಎರಡೂ ಕಡೆಯಿಂದ
ಇಲ್ಲಿ ಕೆಲಸಗಳು ಆಗಬೇಕಾಗ್ತದೆ. ಅನುಮಾನ ಪಟ್ಟವರು ಮತ್ತು ಅನುಮಾನಕ್ಕೊಳಗಾದವರು ಇಬ್ಬರೂ ಪ್ರಾಮಾಣಿಕರಾಗಬೇಕಾಗ್ತದೆ. ಪ್ರಾಮಾಣಿಕರಾಗಿ ಮುಕ್ತವಾಗಿ ಚರ್ಚಿಸಿದಾಗ ಅಲ್ಲಿ ಅನುಮಾನಗಳು ದೂರ ಆಗ್ತವೆ. ಇನ್ನು ಅವಮಾನ ಅನೇಕ ಸಂದರ್ಭಗಳಲ್ಲಿ ಆಗ್ತಾವೆ. ಆದಂಥ ಸಂದರ್ಭದಲ್ಲಿ ಅವುಗಳನ್ನು ಕೆಲವೊಂದು ಅವಮಾನಗಳನ್ನು ನಾವು ಸಹಿಸ್ಕೊಳ್ಬೇಕಾಗ್ತದೆ. ಅನಿವಾರ್ಯ ಅದು, ಬದುಕಿನ ಅನಿವಾರ್ಯ ಅದು, ಬದುಕಿನ ಒಂದು ಅನಿವಾರ್ಯ ಭಾಗ ಅದು. ಅವಮಾನಗಳು ಬರ್ತಾವೆ, ಕೆಲವೊಂದು ಸರಿ ಸಹಿಸ್ಕೊಳ್ಬೇಕಾಗ್ತವೆ. ಇನ್ನು ಈ ಅವಮಾನಗಳನ್ನು ನಾವು ಸಹಿಸ್ಕೊಂಡು ಹಾಗೆ ಕುಂದ್ರೋದನ್ನಲ್ಲ, ಆ ಅವಮಾನ ಯಾಕಾಯ್ತು ಅಂತೇಳಿ ವಿಶ್ಲೇಷಣೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ನಾವು ಆ ಅವಮಾನ ಯಾಕಾಯಿತು ವಿಶ್ಲೇಷಣೆ ಮಾಡ್ಕೊಂಡು ಮುಂದೆ ನಮ್ಮಲ್ಲಿ ಇಂಥ ಕಾರಣಕ್ಕಾಯ್ತು ಅಂದರೆ ಅದನ್ನು ಸರಿಪಡಿಸಿಕೊಳ್ಳುವ ಕೆಲಸ ಕೂಡ ಅಲ್ಲೇ ಆಗ್ತದೆ. ಕೆಲವೊಂದು ಸಾರಿ ಏನಾಗ್ತದೆ ಅಂದರೆ ಕೆಲವೊಂದು ಅವಮಾನಗಳಿಗಾಗಿ ಪ್ರಾಣವನ್ನೇ ತ್ಯಾಗ ಮಾಡುವಂಥ ವಿಚಾರಗಳಾಗ್ತವೆ. ಹಂಗಾಗಬಾರ್ದು. ಭಾಳ ಕುಂದಿ ಹೋಗ್ತಾರೆ, ಭಾಳ ಸಂಕುಚಿತರಾಗ್ತಾರೆ, ಭಾಳ ಜಿಗುಪ್ಸೆಗೊಳಗಾಗ್ತಾರೆ. ಹಂಗೆ ಧೈರ್ಯ ಬಿಡಬಾರ್ದು. ಅವಮಾನ ಆದಾಗ ನಾವು ಭಾಳ ಸಂಕುಚಿತಗೊಳ್ಳಬಾರ್ದು. ಅವಮಾನ ಯಾಕಾಯ್ತು ಅಂತ ವಿಚಾರ ಮಾಡಬೇಕು. ಯಾವ ಕಾರಣಕ್ಕೆ ಅವ್ರು ನಮ್ಮನ್ನು ಅವಮಾನಿಸಿದ್ರು ಅಂತ ವಿಚಾರ ಮಾಡಬೇಕು. ಅದನ್ನು ಸರಿಪಡಿಸಿಕೊಳ್ಳುವ ಕೆಲಸ ಆಗಬೇಕು. ನೋಡ್ರಿ, ಆ ಅವಮಾನ ಅಂತ ಸಹಾಯಕ್ಕೆ ಹೋದೆವು ಅಂದ್ರೆ ಸಹಾಯಕ್ಕೆ ಸಾವಿರ ದಾರಿ ಅವ, ಅದ್ರ ಬದುಕಕ್ಕೆ ಒಂದೇ ದಾರಿ. ಸಾಯಕ್ಕೇನ್ರಿ ಸಾವಿರ ದಾರಿ, ಆದರೆ ಬದುಕೋಕ್ಕಿರೋದು ಒಂದೇ ದಾರಿ, ಅದೇ ಆತ್ಮವಿಶ್ವಾಸ. ಆ ಆತ್ಮವಿಶ್ವಾಸದಿಂದ ನಮ್ಮ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಅವಾಗ ಯಾಕೆ ಅವಮಾನ ಆಯ್ತು ಅಂತೇಳಿ ಆತ್ಮಾವಲೋಕನ ಮಾಡ್ಕೊಂಡಿದ್ದೇವೆ ಅಂದ್ರೆ ಆ ಅವಮಾನಕ್ಕೆ ಒಂದು ಉತ್ತರ ಕೊಡೋಕ್ಕೆ ನಾವು ಸಿದ್ಧರಾಗ್ತೀವಿ. ಅಲ್ಲಿ ಅವಮಾನಿಸಿದ ಸ್ಥಳದಲ್ಲಿ ಸನ್ಮಾನ ಪಡೆದುಕೊಳ್ಳುವ ಅರ್ಹತೆಯನ್ನು ಕೂಡ ನಾವು ಪಡೆದುಕೊಳ್ತೀವಿ. ಅದಕ್ಕೆ ಈ ಅವಮಾನನೂ ಮತ್ತು ಅನುಮಾನನೂ ಇವೆರಡನ್ನು ನಮ್ಮ ಜೀವನದಲ್ಲಿ ಆದಷ್ಟು ಬರದೇ ಇರುವಂತೆ ನೋಡಿಕೊಳ್ಳೋಣ. ನಮಸ್ಕಾರಗಳು.